ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಮತ್ತು ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ, ಈ ಒಂದು ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟಂಥ ಕೆಲವೊಂದು ಮಾದರಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಪ್ರಶ್ನೆ ಪತ್ರಿಕೆಗಳು ಹಾಗೆ ಲೈವ್ ಕ್ಲಾಸಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ನೋಡ್ತಾ ಹೋಗೋಣ. ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟು? 25, 10, 2, 5 ಅಂತ ಇದೆ. ನೋಡಿ, ಕನ್ನಡ ವರ್ಣಮಾಲೆಯಲ್ಲಿ ಟೋಟಲ್ ಆಗಿ 49 ಅಕ್ಷರಗಳಿದ್ದಾವೆ. ಅದರೊಳಗೆ ಸ್ವರಗಳು 13, ವ್ಯಂಜನಗಳು 34, ಹಾಗೆ ಯೋಗವಾಹಗಳು 2. ವ್ಯಂಜನಗಳಲ್ಲಿ ಎಷ್ಟು ಯಾವುದು? ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳು ಎಷ್ಟು? 25, ಅವರ್ಗೀಯ ವ್ಯಂಜನ 9. ಹಾಗಾದರೆ ಇಲ್ಲಿ ಮಹಾಪ್ರಾಣಾಕ್ಷರ ಎಲ್ಲಿ ಬರುತ್ತೆ ಅಂತಂದರೆ ವರ್ಗೀಯ ವ್ಯಂಜನಗಳಲ್ಲಿ ಬರುತ್ತೆ. ಹಾಗಾಗಿ ಎಷ್ಟು? ಅವು ಮಹಾಪ್ರಾಣ ಮತ್ತು ಅಲ್ಪಪ್ರಾಣ 10, ಅನುನಾಸಿಕ ಅಕ್ಷರಗಳು 5. ಇದಿಷ್ಟು ನಿಮಗೆ ಕನ್ನಡ ವರ್ಣಮಾಲೆ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ನೋಡಿ. ಗೆಳತಿಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ ಯಾವುದು? ಆತ್ಮೀಯ, ಪೂಜ್ಯ, ಪ್ರೀತಿಯ, ಚಿರಂಜೀವಿ ಅಂತ ಇದೆ. ಗೆಳತಿಗೆ ಪತ್ರ ಬರೀಬೇಕಾದ್ರೆ ನಾವು ಆತ್ಮೀಯ ಅನ್ನುವಂಥ ಒಂದು ಸಂಬೋಧನೆಯನ್ನು ಬಳಸ್ತೀವಿ. ಕಾಂಚನ ಓಡುತ್ತಿದ್ದಾಳೆ, ಈ ವಾಕ್ಯದ ಕಾಲ ಯಾವುದು? ಭೂತಕಾಲ, ಭವಿಷ್ಯದ ಕಾಲ, ವರ್ತಮಾನ ಕಾಲ, ನಿರಂತರ ಭೂತಕಾಲ. ಕಾಂಚನ ಸುಂದರ ಹುಡುಗಿ ಅಂತ ಇದೆ. ಇದು ಯಾವ ಕಾಲದಲ್ಲಿದೆ? ಇದು ವರ್ತಮಾನ ಕಾಲವನ್ನು ಸೂಚಿಸ್ತಾ ಇದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ. ಈ ಮರ ಹಸಿರಾಗಿದೆ, ಈ ವಾಕ್ಯದಲ್ಲಿ ಅಡಿಗೆರೆಳೆದ ಪದದ ಬಹುವಚನ ರೂಪ. ಇಲ್ಲಿ ಮರ ಅನ್ನುವಂಥ ಪದಕ್ಕೆ ಒಂದು ಅಡಿಗೆರೆನ ಹಾಕಿದ್ದಾರೆ, ಹೌದಾ? ಹಾಗಾದರೆ ಮರ ಏನಾಗುತ್ತೆ? ಈಸಿ ಇದೆ. ಮರಗಳು. ಆಪ್ಷನ್ ಬಿ ಸರಿಯಾದ ಉತ್ತರ. ವ್ಯಕ್ತಿ, ವಸ್ತು, ಸ್ಥಳ ಇತ್ಯಾದಿಗಳನ್ನು ಗುರುತಿಸಲು ಇಟ್ಟುಕೊಂಡಂತಹ ನಾಮ ಯಾವುದು? ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ, ಸರ್ವನಾಮ. ಇದು ಗುರುತಿಗಾಗಿ ಇಟ್ಟುಕೊಂಡಂಥ ಹೆಸರು ಯಾವುದು? ಅವು ಅಂಕಿತನಾಮ ಆಗ್ತವೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ. ತಮ್ಮ ಈ ಪದದ ಬಹುವಚನ ರೂಪ ಯಾವುದು? ತಮ್ಮಗಳು, ಅಣ್ಣಂದಿರು, ತಮ್ಮಂದಿರು, ತಮ್ಮರು, ತಮ್ಮಂದಿರು. ಆಪ್ಷನ್ ಸಿ ಸರಿಯಾದ ಉತ್ತರ. ಚಾತುರ್ಮಾಸ ಎಂದರೆ ಡ್ಯಾಶ್ ತಿಂಗಳು? ಆಪ್ಷನ್ ಎ 2, ಬಿ 3, ಸಿ 5, ಡಿ 4. ಚಾತುರ್ಮಾಸ ಅಂತಂದರೆ 4 ತಿಂಗಳು. ಓಕೆ, ನೆಕ್ಸ್ಟ್ ನೋಡಿ. ಕರ್ತೃವಿನ ಕ್ರಿಯೆಯನ್ನು ಸೂಚಿಸುವಂಥ ಪದ ಯಾವುದು? ಕರ್ತೃಪದ, ಕರ್ಮಪದ, ಧಾತುಪದ, ಕ್ರಿಯಾಪದ. ಕರ್ತೃವಿನ ಕ್ರಿಯೆಯನ್ನು ಸೂಚಿಸುವಂಥದ್ದು ಯಾವುದು? ಕ್ರಿಯಾಪದ. ರಾಮನು ಕಾಡಿಗೆ ಹೋದನು. ಹಾಗಾಗಿ ಇಲ್ಲಿ ಕ್ರಿಯಾಪದ ಯಾವುದು? ಕರ್ತೃವಿನ ಕ್ರಿಯೆಯನ್ನು ಸೂಚಿಸುವಂಥದ್ದು ಯಾವುದು? ಇಲ್ಲಿ ಹೋದನು ಅನ್ನುವಂಥದ್ದು ಕ್ರಿಯಾಪದ ಆಗಿರ್ತದೆ, ಹೌದಾ? ಓಕೆ, ನೆಕ್ಸ್ಟ್ ನೋಡಿ. ನದಿ ಅನ್ನೋದು ರೂಢನಾಮ ಆದರೆ ಕುಂಟ ಅನ್ನೋದು ಯಾವ ನಾಮ? ರೂಢನಾಮ, ಅನ್ವರ್ಥನಾಮ, ಸರ್ವನಾಮ, ಭಾವನಾಮ. ಕುಂಟ ಅನ್ನೋದಲ್ಲಿ ಅನ್ವರ್ಥನಾಮಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ. ಇಂಗ್ಲೀಷ್ ಕೆಲವೊಂದು ಮಾಡೆಲ್ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ ಈಗ. ಬಿ ಬಜ್, ಬಫೆಲೋ ಡ್ಯಾಶ್. ಆಪ್ಷನ್ ಎ ಡಾರ್ಕ್, ಬಿ ಬಾರ್ಕ್, ಸಿ ಮ್ಯೂ, ಡಿ ಡ್ರೋನ್. ಆಪ್ಷನ್ ಡಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ. ದ ಅದರ್ ಜೆಂಡರ್ ಆಫ್ ಹೀರೋ. ಇಲ್ಲಿ ಸ್ಪೆಲ್ಲಿಂಗನ್ನು ನೋಡಬೇಕು. ಹೀರೋಯಿನ್ ಹೀರೋ, ಹೀರೋಯಿನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದ ಪ್ಲೂರಲ್ ಫಾರ್ಮ್ ಆಫ್ ಟಾಯ್ ಈಸ್. ಟಾಯ್ ಇದ್ರ ಪ್ಲೂರಲ್ ಫಾರ್ಮ್ ಏನಾಗುತ್ತೆ? ಆಪ್ಷನ್ ಎ ಟಾಯ್ಸ್. ಟಾಯ್ಸ್. ನೆಕ್ಸ್ಟ್ ಕ್ವಶನ್. ಪಿಕ್ ಔಟ್ ದ ವರ್ಡ್ that does not belong to the group of words given below. Orange, train, apple, pomegranate. The right answer is option B, train ಆಗುತ್ತೆ. Train is the right answer. Okay, next question ನೋಡಿ. The contracted form of do not is. Do not ಇದರ ಒಂದು ಶಾರ್ಟ್ ಫಾರ್ಮ್ ಅಥವಾ ಕಾಂಟ್ರಾಕ್ಟೆಡ್ ಫಾರ್ಮ್ ಏನಾಗುತ್ತೆ? ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್. ಸಸ್ಯಗಳು ಇದರ ಮೂಲಕ ಉಸಿರಾಡುತ್ತವೆ. ಬುಡಗಳಿಂದ, ಬೀಜಗಳಿಂದ, ಪತ್ರರಂಧ್ರಗಳಿಂದ, ಹೂಗಳಿಂದ. ಆಪ್ಷನ್ ಸಿ ಪತ್ರರಂಧ್ರಗಳಿಂದ ಎಲೆಗಳು ಉಸಿರಾಡುತ್ತವೆ. ವಾಯುಮಾಲಿನ್ಯಕ್ಕೆ ಮುಖ್ಯ ಕಾರಣ ಯಾವುದು? ನಾವು ಪರಿಸರ ಮಾಲಿನ್ಯವನ್ನು ಪ್ರಮುಖವಾಗಿ ನಾವು ಜಲಮಾಲಿನ್ಯ, ವಾಯುಮಾಲಿನ್ಯ, ಮಣ್ಣು ಮಾಲಿನ್ಯ, ಶಬ್ದ ಮಾಲಿನ್ಯ ಈ ಥರ ನಾವು ನೋಡಬಹುದು. ಹಾಗಾದರೆ ವಾಯುಮಾಲಿನ್ಯಕ್ಕೆ ಮುಖ್ಯ ಕಾರಣ ಯಾವುದು ಅಂತ ಕೇಳಿದ್ದಾರೆ. ವಾಯುಮಾಲಿನ್ಯಕ್ಕೆ ಮುಖ್ಯ ಕಾರಣಗಳು ಆಪ್ಷನ್ ಡಿ ಕಾರ್ಖಾನೆಗಳು. ಆಮೆಯ ಸರಾಸರಿ ಜೀವಿತಾವಧಿ. ಅತಿ ಹೆಚ್ಚು ವರ್ಷಗಳ ಬದುಕಬಲ್ಲ ಪ್ರಾಣಿ ಯಾವುದು ಅಂತ ಕೇಳಿದಾಗ ಅದು ಸಹ ಆಮೆನೇ ಆಗುತ್ತೆ. ಹಾಗಾದರೆ ಆಮೆಯ ಸರಾಸರಿ ಜೀವಿತಾವಧಿ 150 ವರ್ಷ. ಬಹುವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ ಯಾವುದು? ಜೋಳ, ರಾಗಿ, ಗೋಧಿ, ಗೇರು ಅಂತ ಇದೆ.
ಅಥವಾ ಗೇರು ಹಣ್ಣಿನ ಮರ. ಯಾವುದು? ಆಪ್ಷನ್ ಡಿ ಗೇರು ಹಣ್ಣಿನ ಮರ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಇಟ್ಟಿಗೆ ಘನವಾದರೆ ಹಾಲು ಯಾವ ರೂಪದಲ್ಲಿರ್ತದೆ? ಘನ ರೂಪದಲ್ಲಿ, ದ್ರವ ರೂಪದಲ್ಲಿ, ಅನಿಲ, ಕಬ್ಬಿಣ ರೂಪದಲ್ಲಿರ್ತದೆ. ಸೊ ಇದಕ್ಕೆ 19ನೇ ಪ್ರಶ್ನೆಗೆ ಹಾಲು ದ್ರವ ರೂಪದಲ್ಲಿ ನಾವು ಕಾಣಬಹುದು. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ವಿಶ್ವ ಯೋಗ ದಿನ ಆಚರಿಸುವ ತಿಂಗಳು ಯಾವುದು? ಜೂನ್, ಫೆಬ್ರವರಿ, ಆಗಸ್ಟ್, ಸೆಪ್ಟೆಂಬರ್. ನಾವು ಜೂನ್ 22ಕ್ಕೆ ನಾವು ಈ ವಿಶ್ವ ಯೋಗ ದಿನವನ್ನು ಆಚರಿಸ್ತೀವಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ತಿಂಗಳಂತ ಕೇಳಿದರೆ ನಾವು ಜೂನ್ ತಿಂಗಳಲ್ಲಿ ನಾವು ವಿಶ್ವ ಯೋಗ ದಿನವನ್ನು ಆಚರಣೆ ಮಾಡ್ತೀವಿ. ಓಕೆ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್.